ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್, ತುಂಬ ಲಾಂಗ್ ಟೈಮ್, ಅಂದರೆ ತುಂಬ ತಿಂಗಳಾಗೋಗಿದೆ ನಾನು ಆಲ್ರೆಡಿ ಬ್ಲಾಗ್ ಮಾಡಿ. ತುಂಬ ದಿವಸ ಆದಮೇಲೆ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಬ್ಲಾಗನ್ನು ನೋಡಿ. ಏನಪ್ಪ ಸ್ಪೆಷಲ್ ನನ್ನ ಬ್ಲಾಗಲ್ಲಿ ಅಂದರೆ, ನಮ್ಮ ಪಾಪಣ್ಣಂಗೆ ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಪೂಜಕ್ಕ, ನಾನು, ಬಿಂದು ಅಕ್ಕ. ಇದು ತುಂಬ ಬ್ಯಾಕ್ ವೀಡಿಯೋ ಅಂತ ಅನ್ಕೋತೀನಿ. ತುಂಬ ಮಂತ್ ಬ್ಯಾಕ್ ವೀಡಿಯೋ ಇದು. ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡ್ಕೊತೀವಿ. ಹಂಗಂದರೆ ಕಟ್ಟ ಬಟ್ಟೆ ಮತ್ತು ಕುವಲಿ ತೊಗೊಳ್ಳೋದು, ಮತ್ತು ತುಂಬ ಹಂಗೆ ಸಾಕ್ಸು, ಗ್ಲೌಸು ಮತ್ತು ತುಂಬ ಥರ ಬಟ್ಟೆ ತೊಗೊತೀವಿ ಇಲ್ಲಿ. ಅದಾದಮೇಲೆ ಮತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಫಸ್ಟ್ ಟೈಮ್ ಪಾಪು ಬಟ್ಟೆ ತೊಗೊತಿರೋದು. ಏನೋ ಒಂಥರ ಕೈ ಕಾಲೆಲ್ಲ ಶಿವರಿಂಗು. ನಾನು ಏನೂ ಚಾಯ್ಸ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಪೂಜಕ್ಕ, ಬಿಂದು ಅಕ್ಕ, ಅಮ್ಮನೂ ಅಷ್ಟಾಗಿ ಚಾಯ್ಸ್ ಮಾಡಿಲ್ಲ. ಅವರಿಬ್ಬರೇ ಆಲ್ಮೋಸ್ಟು ಸಾಕ್ಸಿಂದ ಹಿಡ್ದು, ಗ್ಲೌಸಿಂದ ಹಿಡ್ದು, ಮತ್ತು ಸ್ವೆಟರು, ಮತ್ತು ಕಚ್ಚೆ ಹಿಡ್ದು, ಮತ್ತು ಕಟ್ಟದಿಂದ ಹಿಡ್ದು ಆಲ್ಮೋಸ್ಟು ಎಲ್ಲ ಥರ ಅವರೇ ತೊಗೊಂಡಿರೋದು ಫುಲ್ ಎಲ್ಲನೂ. ಏನೇ ಹಂಗಂದರೆ ನಮಗೆ ಆಗಿನ ಕ್ಷಣದಲ್ಲಿ ನಮಗೆ ಪಾಪು ಬಟ್ಟೆ ತೊಗೊಳ್ಳೋದು ಏನು ಎಂತು ಅಂತ ನಮಗೇನು ಒಂದು ಡ್ರಾಪು ಐಡಿಯಾಸ್ ಇರಲಿಲ್ಲ. ಅದಾದಮೇಲೆ ತುಂಬ ಹೊಟ್ಟೆ ಹಸಿತಿತ್ತು ಅಂತ ನಾನು, ಬಿಂದು ಅಕ್ಕನ ಮಕ್ಕಳು, ಪೂಜಕ್ಕ, ಅಮ್ಮ ಎಲ್ಲ ಊಟ ಮಾಡೋಕ್ಕೆ ಹೋಗ್ತೀವಿ. ಊಟ ಮಾಡಾದಮೇಲೆ ಎಲ್ಲರೂ ವಿಶಾಲ್ ಮಾರ್ಟ್ಗೆ ಹೋಗ್ತೀವಿ. ವಿಶಾಲ್ ಮಾರ್ಟಲ್ಲಿ ಬಟ್ಟೆಗಳು ತೊಗೊಳ್ಳೋಣ ಅಂತ. ಅಲ್ಲಿ ನಾನು ವಿಶಾಲ್ ಮಾರ್ಟಲ್ಲಿ ವೆಡ್ ವೈಪು, ಮತ್ತು ಕ್ರೀಮು, ಮತ್ತು ಲೋಷನ್ನು, ಮತ್ತು ಪಾಪುಗೆ ರಬ್ಬರ್ ಶೀಟು, ಮತ್ತು ಪಾಪುಗೆ ಪಿಲ್ಲೋ, ಮತ್ತು ಪಾಪುಗೆ ಬೆಡ್ಶೀಟ್ ತುಂಬ ಥರ ತೊಗೊತೀವಿ. ಅಲ್ಲೂ ತುಂಬ ಬಿಲ್ ಮಾಡ್ತೀನಿ ನಾನು. ಆಲ್ಮೋಸ್ಟು ಟೋಟಲ್ ಅರೌಂಡಿಂಗ್ ಬಿಲ್ ಎಷ್ಟಾಗಿದೆ ಅಂದರೆ ನನಗೆ ಭಯ ಸ್ಟಾರ್ಟ್ ಆಗೋಗುತ್ತೆ ಗೈಸ್. ಎಲ್ಲ ತೊಗೊಂಡು ಲಾಸ್ಟಿಗೆ ಮನೆಗೆ ಬರ್ತೀವಿ. ಆಮೇಲೆ ಎಲ್ಲ ತೆಗೆದು ನೋಡ್ತಾ ಇರ್ತೀವಿ, ಏನೇನು ತಂದಿದ್ದೀನಿ, ಏನೇನು ತಂದಿಲ್ಲ, ಏನೇನು ತರಬೇಕು ಇನ್ನು ನೆಕ್ಸ್ಟ್ ಅಂತ. ಅರೌಂಡಿಂಗ್ ಬಿಲ್ ನೋಡಿದರೆ 10,000 ಟೋಟಲ್. ನಾನೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡಿರೋದು ನೋಡಿದರೆ